ಸಿಎಂ ಆಫರ್ ಬಂದಿದ್ದು ನಿಜ, ಎಲ್ಲಾ ತ್ಯಾಗಕ್ಕೂ ಕೂಡ ಸಿದ್ಧ ಅಂತ ಹೇಳಿದ್ರು ಜೆಡಿಎಸ್ ನ ವರಿಷ್ಠರು. ಸಚಿವ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಷ್ಟು ದಿನಗಳ ಕಾಲ ಇಲ್ಲ ಆ ರೀತಿಯಾದಂತ ಯಾವುದೇ ರೀತಿಯಾದಂತ ಚರ್ಚೆಗಳು ಆಗಿಲ್ಲ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಮತ್ತೆ ಜೆಡಿಎಸ್ ನ ನಾಯಕರು. ಈಗ ಸತ್ಯವನ್ನ ಒಪ್ಕೊಳ್ತಾ ಇದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತ ಆಫರ್ ಬಂದಿರಲಿಲ್ಲ ಅಂತ ಕಾಂಗ್ರೆಸ್ ಜೆಡಿಎಸ್ ನವರು ಹೇಳ್ತಾ ಇದ್ರು. ಕಾಂಗ್ರೆಸ್ಗೆ ಸಿಎಂ ಆಫರ್ ಬಂದಿದ್ದು ನಿಜ ಅಂತ ಈಗ ಸ್ವತಃ ಕಾಂಗ್ರೆಸ್ನ ನಾಯಕ ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಎಲ್ಲ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ರು ಜೆಡಿಎಸ್ ನ ವರಿಷ್ಠರು. ನಮಗೆ ಸಿಎಂ ಸ್ಥಾನದ ಆಫರ್ ಅನ್ನ ನೀಡಿದ್ರು ಅಂತ ಡಿಕೆ ಶಿವಕುಮಾರ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ನ್ಯೂಸ್ 18 ಕನ್ನಡ. ಇದೇ ಸುದ್ದಿಯನ್ನ ಹೇಳಿತ್ತು. ಇಲ್ಲಿ ಕಾಂಗ್ರೆಸ್ಗೆ ಆಫರ್ ಅನ್ನ ನೀಡಲಾಗ್ತಾ ಇದೆ. ಕಾಂಗ್ರೆಸ್ಗೆ ಆಫರ್ ಅನ್ನ ನೀಡಿದ್ದಾರೆ ಜೆಡಿಎಸ್ ನ ವರಿಷ್ಠ ದೇವೇಗೌಡರು. ಆ ಒಂದು ಮೆಸೇಜ್ ಅನ್ನ ಕೂಡ ಕಳಿಸಿದ್ದಾರೆ ಅಂತ. ಅದನ್ನ ಎಲ್ಲೋ ಒಂದ್ ಕಡೆ ಜೆಡಿಎಸ್ ನವರು ಇಲ್ಲ ಅದು ಇದು ಅಂತ ಒಂದು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಈ ಒಂದು ವಿಚಾರವನ್ನ ಒಪ್ಕೊಳ್ತಾ ಇದ್ದಾರೆ. ಹೌದು, ಸಿಎಂ ಆಫರ್ ಬಂದಿದ್ದು ನಿಜ, ಎಲ್ಲ ತ್ಯಾಗಕ್ಕೂ ಸಿದ್ಧ ಅಂತ ಜೆಡಿಎಸ್ ನ ವರಿಷ್ಠರು ಹೇಳಿದ್ರು ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನ್ಯೂಸ್ 18 ಕನ್ನಡ. ನಾವು ಅದನ್ನೇ ಹೇಳ್ತಾ ಇರ್ತೀವಿ ಯಾವಾಗ್ಲೂ ಕೂಡ, ಪಕ್ಕಾ ಸುದ್ದಿ, ನಿಖರ ಮಾಹಿತಿಯನ್ನ ಕೊಡ್ತಾ ಇರುತ್ತೆ ನ್ಯೂಸ್ 18 ಕನ್ನಡ. ಈಗ ಮತ್ತೊಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಜ ಆಗಿದೆ. ಅದನ್ನ ಸ್ವತಃ ಕಾಂಗ್ರೆಸ್ನ ನಾಯಕ ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಸಿಎಂ ಆಫರ್ ಬಂದಿದ್ದು ನಿಜ ಎಂಬುದನ್ನ ಸ್ವತಃ ಕಾಂಗ್ರೆಸ್ನ ನಾಯಕ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. ಇದೇ ಸುದ್ದಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿ. ನೋಡಿ, ಚೀಫ್ ಮಿನಿಸ್ಟ್ರು ಅವ್ರ ಪಾರ್ಟಿಯವರು JDSನವರು ಅವರು ಹೇಳಿದ್ದಾರೆ ಮುಕ್ತ ಕಂಠದಿಂದ, ಪಕ್ಷ ನಮ್ಮ ಸಂಘ ಏನಿದೆ ಅದು ಉಳ್ಕೊಳ್ಳಿ, ನಾವೆಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ, ನಿಮ್ಮಲ್ಲಿ ಯಾರು ಬೇಕಾದ್ರೂ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಸರ್ ಈಗ ಅದೇನು ಇಲ್ಲ, ಅದೇನೇನು ಅವರೇನು ಕೂತ್ಕೊಳ್ಳೇಬೇಕು ಅಂತ ಏನಿಲ್ಲ. ನನಗೂ ಹೇಳಿದ್ರು, ಪರಮೇಶ್ವರ್ಗೂ ಹೇಳಿದ್ರು, ಸಿದ್ದರಾಮಯ್ಯನವ್ರಿಗೂ ಹೇಳಿದ್ದಾರೆ, ಎಲ್ಲರಿಗೂ ನಮ್ಮ ಹೈಕಮಾಂಡ್ಗೂ ತಿಳಿಸಿದ್ದಾರೆ. ಅದೆಲ್ಲ ಮಾತಾಡಿದ್ದಾರೆ, ಇಲ್ಲ ಅಂತ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೂ ನಮಗೆ ವಿಶ್ವಾಸ ಇದೆ. ನೋಡಿ, ಚೀಫ್ ಮಿನಿಸ್ಟ್ರು ಅವ್ರ ಪಾರ್ಟಿಯವರು JDSನವರು ಅವರು ಹೇಳಿದ್ದಾರೆ ಮುಕ್ತ ಕಂಠದಿಂದ, ಪಕ್ಷ ನಮ್ಮ ಸಂಘ ಏನಿದೆ ಅದು ಉಳ್ಕೊಳ್ಳಿ, ನಾವೆಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ, ನಿಮ್ಮಲ್ಲಿ ಯಾರು ಬೇಕಾದ್ರೂ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಸರ್ ಈಗ ಅದೇನು ಇಲ್ಲ, ಅದೇನೇನು ಅವರೇನು ಕೂತ್ಕೊಳ್ಳೇಬೇಕು ಅಂತ ಏನಿಲ್ಲ. ನನಗೂ ಹೇಳಿದ್ರು, ಪರಮೇಶ್ವರ್ಗೂ ಹೇಳಿದ್ರು, ಸಿದ್ದರಾಮಯ್ಯನವ್ರಿಗೂ ಹೇಳಿದ್ದಾರೆ, ಎಲ್ಲರಿಗೂ ನಮ್ಮ ಹೈಕಮಾಂಡ್ಗೂ ತಿಳಿಸಿದ್ದಾರೆ. ಅದೆಲ್ಲ ಮಾತಾಡಿದ್ದಾರೆ, ಇಲ್ಲ ಅಂತ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೂ ನಮಗೆ ವಿಶ್ವಾಸ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಸಿಎಂ ಆಫರ್ ಬಂದಿದ್ದು ಹೌದು ಅಂತ. ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದಾಗ ಕಾಂಗ್ರೆಸ್ ಮತ್ತು JDS ನಾಯಕರು ಇದೆಲ್ಲ ಸುಳ್ಳು, ಯಾವುದೇ ರೀತಿಯಾದಂತಹ ಚರ್ಚೆನೇ ಆಗಿಲ್ಲ ಅಂತ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರಲ್ಲ ಅಂತ. ಪೃಥ್ವಿರಾಜ್, ನಿನ್ನೆ ಮಾಜಿ ಪ್ರಧಾನಿ HD ದೇವೇಗೌಡರು ಅರಸೀಕೆರೆಯ MLA ಶಿವಲಿಂಗೇಗೌಡರನ್ನ ತಾಜ್ ಅಂತ ಹೋಟೆಲ್ಗೆ ರಾತ್ರಿ ಕಳಿಸ್ಕೊಟ್ಟಿದ್ರು. ರಾತ್ರಿ 8 ಗಂಟೆಗೆ ಹೋದಂತ ಶಿವಲಿಂಗೇಗೌಡರು ಸಿದ್ದರಾಮಯ್ಯ ಬಳಿ ಮಾತುಕತೆ ನಡೆಸಿದ್ರು. ಈ ಸರ್ಕಾರ ಉಳಿಯೋದಾದ್ರೆ, ಅತೃಪ್ತರು ವಾಪಸ್ ಬರೋದಾದ್ರೆ ನೀವೇ CM ಆಗಿ ಅಂತ ಹೇಳಿ HD ದೇವೇಗೌಡರು ತಿಳಿಸಿದ್ದಾರೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಕೈ ಚೆಲ್ಲಿದ ಸಿದ್ದರಾಮಯ್ಯನವರು, ನಾವು ಈ ಪರಿಸ್ಥಿತಿಯಲ್ಲಿ ನಾನು CM ಆಗ್ಲಿಕ್ಕೆ ಒಪ್ಪಲ್ಲ, ಸರ್ಕಾರ ಉಳಿಸಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳುವ ಮುಖಾಂತರ ಮಾಜಿ ಪ್ರಧಾನಿ HD ದೇವೇಗೌಡರು ಅಂದ್ರೆ JDS ವರಿಷ್ಠರ ಏನು ಆಫರ್ ಅನ್ನ ತಿರಸ್ಕರಿಸಿದ್ರು. ಈ ಸಂಬಂಧಪಟ್ಟಾಗೆ ನ್ಯೂಸ್ 18 ಕನ್ನಡ ಬೆಳಿಗ್ಗೆ ಅಷ್ಟೇ ಸುದ್ದಿ ಮಾಡಿತ್ತು. ಅಂದ್ರೆ ಕೊನೆಗೆ ಅನಿವಾರ್ಯವಾಗಿ ಸರ್ಕಾರ ಉಳಿಸಿಕೊಳ್ಳಲು ಮಾಜಿ ಪ್ರಧಾನಿ HD ದೇವೇಗೌಡರು ಕೊನೆಯದಾಗಿ ತಮ್ಮ ಪ್ರೀತಿಯ ಪುತ್ರ HD ರೇವಣ್ಣರವನ್ನ DCM ಮಾಡ್ಲಿಕ್ಕೋಸ್ಕರ ಆದ್ರೂ ಕೂಡ ಈ ಸರ್ಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ಕೊನೆಗೆ ಕಾಂಗ್ರೆಸ್ನವರಿಗೆ CM ಹುದ್ದೆಯನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಸಂಬಂಧಪಟ್ಟಾಗೆ ಅವರಿಗೆ ತಿಳಿಸಿದ್ದಾರೆ ಅಂತ ಹೇಳಿ ಸುದ್ದಿಯನ್ನ ಬ್ರೇಕ್ ಮಾಡಿತು. ಇದೀಗ ಈ ಸುದ್ದಿಗೆ ಸಂಬಂಧಪಟ್ಟಾಗೆ ನಾವು ಮಾಡಿದಂತ ಸುದ್ದಿಗೆ DK ಶಿವಕುಮಾರ್ ಅವರು ಪುಷ್ಟೀಕರಿಸಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಯಾರು ಬೇಕು ನಿಮ್ ಕಾಂಗ್ರೆಸ್ನವರೇ ಆಗಿ, ಸಿದ್ದರಾಮಯ್ಯನವರು ಕೂಡ ಆಗಿ ಅಂತ ಹೇಳಿ ದೇವೇಗೌಡರೇ ಸ್ವತಃ ಹೇಳಿದ್ರು ಮತ್ತು JDS ಮುಖ್ಯಮಂತ್ರಿ ಕೂಡ ಹೇಳಿದ್ರು. ಈ ಸಂಬಂಧಪಟ್ಟ ಹೈಕಮಾಂಡ್ ಜೊತೆ ಕೂಡ ಹೇಳಿದ್ರು. ಆದ್ರೆ ಎಲ್ಲೊಂದ್ ಕಡೆ ನಾವೇ ಕೈ ಚೆಲ್ಲಿದ್ವಿ, ನಾವು ತಯಾರಿಲ್ಲ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ವಿ, ಹಾಗಾಗಿ ಸರ್ಕಾರ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅನ್ನೋ ಮುಖಾಂತರ ನಾವು ಕೊಟ್ಟಂತ ಸುದ್ದಿಯನ್ನ ಸ್ವತಃ DK ಶಿವಕುಮಾರ್ ಅವರೇ ಏನು ಸ್ಪಷ್ಟಪಡಿಸಿದ್ದಾರೆ. ಇದು ನಿಜ, ನಮ್ಗೆ ಮುಖ್ಯಮಂತ್ರಿ ಹುದ್ದೆ ಆಫರ್ ನಿಜ ಅನ್ನೋ ಮುಖಾಂತರ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದ ಸುದ್ದಿಯನ್ನ DK ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ನೋಡ್ತಾ ಇದ್ದೀರಾ ನಾವು ಕೊಟ್ಟಂತ ಸುದ್ದಿಯನ್ನ